ನಮ್ಮ ತಂದೆ ತಾಯಿ ಬೇರೆ ಅಲ್ಲ, ಬೇರೆ ತಂದೆ ತಾಯಿಯವ್ರು ಬೇರೆ ಅಲ್ಲ. ತಂದೆಯನ್ನು ಕಳ್ಕೊಂಡಿರ್ತಕ್ಕಂಥ ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ, ಹಂಗೆ ಬೇರೆ ಯಾರು ಸಹ ನೋವು ಅನುಭವಿಸಬಾರದು ಅಂತಕ್ಕಂಥ ಒಂದು ಆಸೆ. ಯಾಕೆ ಅಂತಂದ್ರೆ ನಮ್ಮ ತಂದೆನ ಕರ್ಕೊಂಡು ಹೋಗೋದ ಹಾಸ್ಪಿಟ್ಲಿಗೆ ಒಂದ್ 10 ನಿಮಿಷ ಬೇಗ ಕರ್ಕೊಂಡ್ ಬಂದಿದ್ರೆ ನಿಮ್ ತಂದೆನ ಕಾಪಾಡಬಹುದಾಗಿತ್ತು ಅಂತಂದ್ರೆ ಅವತ್ತು. ಆದ್ರೆ ಈ ಅಮ್ಮ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ಮೇಲೆ ನನ್ನ ತಾಯಿನ ಕಾಪಾಡ್ಕೊಂಡಿದ್ದೀನಿ. 1000 ಕೋಟಿ ಕೊಟ್ಟರು ಸಹ ನಿಮ್ ತಂದೆನ ಕಾಪಾಡಕ್ ಆಗಲ್ಲ ಅಂತಂದ್ರೆ ಅವತ್ತು ಕಣ್ಣೆದುರಿಗೆ ಜೀವ ಹೋಗ್ತಾ ಇದ್ರೆ ಅದನ್ನ ಸ್ಮರಿಸ್ಕೊಂಡು ಕಣ್ಣೀರ್ ಹಾಕ್ತಾ ಬಂದಿದ್ದೀನಿ. ಅಂತ ವ್ಯವಸ್ಥೆ ಅಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತಕ್ಕಂಥ ಆಸೆ ಪಟ್ಕೊತೀನಿ. ಪ್ರದೀಪ್ ಈಶ್ವರ್ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳೇನಿದೆ ಎಲ್ರಿಗೂ ಸಹ ಅನುಕೂಲ ಆಗ್ತಾ ಇದೆ. ಇವತ್ತಿನ ಬರೀ ಕರ್ನಾಟಕದಲ್ಲೇ ಅಲ್ಲ, ಇಡೀ ದೇಶದಲ್ಲೇ ಮಾದರಿ ಆಗ್ತಾ ಇದ್ದಾರೆ. ಅಂತ ಮಹಾನ್ ವ್ಯಕ್ತಿ ನಮ್ಗೆ ಬೇಕು, ಅಂತವ್ರು ಇರ್ಬೇಕು ಅಂತಕ್ಕಂಥದ್ದನ್ನ ಆಸೆ ಪಡ್ತಾ ಇದ್ದೀನಿ ಸರ್ ನಾನು. ನನ್ನ ಹೆಸರು ಶಮೀಮ್ ಭಾಷಾ ಅಂತೇಳಿ, ಪೆರೇಸಂದ್ರ ಗ್ರಾಮಸ್ಥರು. ಸರ್ ಹೇಳಬೇಕು ಅಂತಂದ್ರೆ ಆಂಬುಲೆನ್ಸ್ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಸಣ್ಣ ಉದಾಹರಣೆ ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ಬೇಕಂತ ಇಷ್ಟಪಡ್ತಾ ಇದ್ದೀನಿ ನಾನು. ಯಾಕೆ ಅಂತಂದರೆ 4 ವರ್ಷದಿಂದ ನಮ್ಮ ತಂದೆಯವ್ರಿಗೆ ಸೀರಿಯಸ್ ಆದಾಗ ಆಂಬುಲೆನ್ಸ್ ವ್ಯವಸ್ಥೆ ಸರಿಯಾದ ಸಮಯಕ್ಕೆ ನಂಗೆ ಸಿಗದಿರ ನಮ್ಮ ತಂದೆನ ಕಳ್ಕೊಂಡೆ. ಅದೇ 3 ವರ್ಷ ಆದಮೇಲೆ ನಮ್ಮ ತಾಯಿಗೂ ಸೀರಿಯಸ್ ಇದ್ದಾಗ ಇದೇ ಅಮ್ಮ ಆಂಬುಲೆನ್ಸಿಂದ ನಮ್ಮ ತಾಯಿನ ಕಾಪಾಡಿಕೊಂಡೆ. ಯಾಕೆ ಅಂತಂದರೆ ಕಡಿಮೆ ಸಮಯದಲ್ಲಿ ನೆಚ್ಚಿನ ನಾಯಕರಾಗಿ ಇವತ್ತಿನ ದಿವಸ ನಮ್ಮ ಎದುರುಗಡೆ ಕಾಣಿಸ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಅವರು. ಅವ್ರು ನಮಗೆ ಆತ್ಮೀಯರು, ನಮಗಿಂತ ಚಿಕ್ಕವರಾಗಿದ್ರು ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೊಂದು ದಿವಸ ನಮ್ಮ ಕರ್ನಾಟಕದಲ್ಲಿ 12,000ಕ್ಕಿಂತ ಹೆಚ್ಚು ರೋಗಿಗಳನ್ನು ಕಾಪಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅನ್ಸ್ಕೊಂಡಿದ್ದಾರೆ. ಅಂಥ ವ್ಯಕ್ತಿಯನ್ನು ಇವತ್ತಿನ ದಿವಸ ನೆನೆಸ್ಕೊತಾ ಇದ್ದೀನಿ. ತುಂಬ ಸಂತೋಷ ಆಗುತ್ತೆ. ಅಂಥ ನಾಯಕರು ಇರಬೇಕು ಅಂತೇಳಿ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ತಂದೆ ತಾಯಿ ಬೇರೆ ಅಲ್ಲ, ಬೇರೆ ತಂದೆ ತಾಯಿಯವ್ರು ಬೇರೆ ಅಲ್ಲ. ತಂದೆಯನ್ನು ಕಳ್ಕೊಂಡಿರ್ತಕ್ಕಂಥ ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನೋ ಹಂಗೆ ಬೇರೆ ಯಾರೂ ಸಹ ನೋವು ಅನುಭವಿಸಬಾರ್ದು ಅಂತಕ್ಕಂಥ ಒಂದು ಆಸೆ. ಯಾಕೆ ಅಂತಂದರೆ ನಮ್ಮ ತಂದೆನ ಕರ್ಕೊಂಡೋಗೋದ ಹಾಸ್ಪಿಟ್ಲಿಗೆ ಒಂದು 10 ನಿಮಿಷ ಬೇಗ ಕರ್ಕೊಂಡ್ ಬಂದಿದ್ದರೆ ನಿಮ್ಮ ತಂದೆನ ಕಾಪಾಡ್ಬೋದಾಗಿತ್ತು ಅಂತಂದ್ರೆ ಅವತ್ತು. ಆದರೆ ಈ ಅಮ್ಮ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದಾದ್ಮೇಲೆ ನನ್ನ ತಾಯಿನ ಕಾಪಾಡ್ಕೊಂಡಿದ್ದೀನಿ. 1000 ಕೋಟಿ ಕೊಟ್ಟರು ಸಹ ನಿಮ್ಮ ತಂದೆನ ಕಾಪಾಡೋಕ್ಕಾಗಲ್ಲ ಅಂತಂದ್ರೆ ಅವತ್ತು ಕಣ್ಣೆದುರಿಗೆ ಜೀವ ಹೋಗ್ತಾ ಇದ್ರೆ ಅದನ್ನು ಸ್ಮರಿಸ್ಕೊಂಡು ಕಣ್ಣೀರು ಹಾಕ್ತಾ ಬಂದಿದ್ದೀನಿ. ಅಂಥ ವ್ಯವಸ್ಥೆ ಅಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತಕ್ಕಂಥ ಆಸೆ ಪಟ್ಕೊತೀನಿ. ಯಾಕೆಂದರೆ ಇವತ್ತು ಪ್ರದೀಪ್ ಈಶ್ವರ್ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳೇನಿದೆ ಎಲ್ರಿಗೂ ಸಹ ಅನುಕೂಲ ಆಗ್ತಾ ಇದೆ. ಇವತ್ತಿನ ಬರೀ ಕರ್ನಾಟಕದಲ್ಲೇ ಅಲ್ಲ, ಇಡೀ ದೇಶದಲ್ಲೇ ಮಾದರಿ ಆಗ್ತಾ ಇದ್ದಾರೆ. ಅಂತ ಮಹಾನ್ ವ್ಯಕ್ತಿ ನಮ್ಗೆ ಬೇಕು, ಅಂಥವ್ರು ಇರಬೇಕು ಅಂತಕ್ಕಂಥದ್ದನ್ನು ಆಸೆ ಪಡ್ತಾ ಇದ್ದೀನಿ ಸರ್ ನಾನು. ಸರ್ ಕೇವಲ ಆಂಬುಲೆನ್ಸ್ ಮುಖಾಂತರ ಅಲ್ಲ, ಪ್ರತಿಯೊಂದರಲ್ಲೂ ಅನುಕೂಲ ಮಾಡ್ತಾ ಇದ್ದಾರೆ ಅವರು. ಶಿಕ್ಷಣದ ಇಲಾಖೆಯಿಂದ ತಗೊಂಡಾಗಲೂ ಅಷ್ಟೇ, ಮಕ್ಕಳಿಗೆ ಪರೀಕ್ಷೆ ಮುಖಾಂತರ ಎಲ್ರಿಗೂ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು, ಬಡ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇರ್ತಕ್ಕಂಥದ್ದು. ಸರ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಇವತ್ತಿನ ದಿವಸ ಆಂಬುಲೆನ್ಸಲ್ಲಿ ವೆಂಟಿಲೇಟರ್ ವ್ಯವಸ್ಥೆಯನ್ನು ಮಾಡಿ ಎಲ್ಲರಿಗೂ ಸಹ ಫ್ರೀಯಾಗಿ ಟ್ರೀಟ್ ಮಾಡಿಸ್ತಾ ಇರ್ತಕ್ಕಂಥ ಮಹಾನ್ ವ್ಯಕ್ತಿ ಆತ. ಯಾಕೆ ಅಂತಂದರೆ ಸಮಯಕ್ಕೆ ಸರಿಯಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಸೇವೆಯನ್ನು ಮಾಡಿಸಿ ಅಲ್ಲಿ ಬಿಟ್ಟು ಬರ್ತಕ್ಕಂಥ ವ್ಯವಸ್ಥೆ ಅವರೊಬ್ಬರೇ ಮಾಡ್ತಾ ಇದ್ದಾರೆ ಸರ್, ನನಗೆ ತಿಳಿದ ಮಟ್ಟಿಗೆ. ಅಂಥ ನಾಯಕರು ಇರಬೇಕು ಸರ್.